ನಿರ್ಮಲಾ ಸೀತಾರಾಮನ್ ವಿರುದ್ಧವೂ ಕೂಡ ಗೃಹ ಸಚಿವ ಪರಮೇಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಎಲ್ಲ ಅನುದಾನ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಕೇಂದ್ರ ಹಣಕಾಸು ಸಚಿವರೇ ಸುಳ್ಳು ಹೇಳೋದ್ಯಾಕೆ? NDRF ನಿಂದ ಒಂದೇ ₹1 ಬಂದಿಲ್ಲ. ಅತ್ಯಂತ ದೊಡ್ಡ ಸುಳ್ಳನ್ನ ಹಣಕಾಸು ಸಚಿವೆ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪರಮೇಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಏನು ಕೊಡೋದು ಉಳಿದಿಲ್ಲ ಅಂತ ಹೇಳಿದ್ದಾರೆ. ಅದು ಅತ್ಯಂತ ದೊಡ್ಡ ಸುಳ್ಳು ಹೇಳಿರ್ತಕ್ಕಂಥದ್ದು. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRFನಲ್ಲಿ ಇಲ್ಲಿಯವರೆಗೂ ಒಂದೇ ₹1 ಬಂದಿಲ್ಲ. ನಾವು 17,900 ಕೋಟಿ ರೂಪಾಯಿ ಅವರಿಗೆ ನಮಗೆ ಬರೋಕ್ಕೆ ಹಣ ಕೊಡಿ, ಇಷ್ಟು ಲಾಸ್ ಆಗಿದೆ ನಮಗೆ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಅವರು ಕೇಂದ್ರದ ತಂಡ ಬಂದು ಪರಿಶೀಲನೆ ಮಾಡಿ ನೋಡಿಕೊಂಡು ಹೋಗಿದ್ದಾರೆ. ಅದಾದ ಮೇಲೆ ಇಲ್ಲಿಯವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ. ಅವರು ಅಲ್ಲಿ ಹೇಳ್ತಾರೆ, ಅದು ಕೂಡ ಸದನದಲ್ಲಿ ಹೇಳ್ತಾರೆ, ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ನಾವು ಕರ್ನಾಟಕಕ್ಕೆ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ. ಅತ್ಯಂತ ದೊಡ್ಡ ಸುಳ್ಳನ್ನು ನಮ್ಮ ಹಣಕಾಸಿನ ಸಚಿವರು, ಕೇಂದ್ರದ ಹಣಕಾಸಿನ ಸಚಿವರು, ಅದು ಈ ರಾಜ್ಯದ ರಾಜ್ಯಸಭಾ ಸದಸ್ಯರು ಅಂಥವರು ಈ ರೀತಿ ಸುಳ್ಳು ಹೇಳಿದರೆ ಇನ್ನೇನು ಹೇಳಬೇಕು? ಸತ್ಯಾಂಶ ಏನು ಅಂತ ಹೇಳಿದರೆ, ನಾವು ಸರ್ಕಾರದಲ್ಲಿ ಇದ್ದೇವೆ. ನಾವು ಸರ್ಕಾರದಿಂದ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತದೆ ಅಂತ ಹೇಳಿದರೆ ನಾವು ಜವಾಬ್ದಾರಿಯುತ ಸರ್ಕಾರ ಅಲ್ವಾ? ಜವಾಬ್ದಾರಿಯಿಂದ ನಾವು ಹೋಗಿ ಕೇಂದ್ರಕ್ಕೆ ಗಮನಕ್ಕೆ ತಂದಿದ್ದೇವೆ. ನಮಗೆ ಕೊಡಬೇಕಾದದ್ದು NDRF ಹಣ ಕೊಡಿ, ಮತ್ತು ನಮಗೆ ಬೇರೆ ರೂಪದಲ್ಲಿ ಈಗ ನಮ್ಮ GST ಹಣ ಕೊಡಲಿಲ್ಲ ಸಂಪೂರ್ಣವಾಗಿ, ನಮಗೆ ಕೊಡಬೇಕಾದ ಪರ್ಸೆಂಟೇಜ್ ಕೊಡಲಿಲ್ಲ. ಆಮೇಲೆ ನಮಗೆ ಗ್ರಾಂಟ್ಗಳು ಬೇರೆ ಬೇರೆ ಇಲಾಖೆಯಲ್ಲಿ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಅವೆಲ್ಲವನ್ನು ಕೂಡ ನಮಗೆ ಕೊಡುವಂಥ ಹಣನ ಕೂಡ ನಮಗಿನ್ನೂ ಕೊಟ್ಟಿಲ್ಲ. ಇದನ್ನು ಹೇಳಿದರೆ ಇದು ಸುಳ್ಳು ಹೇಳ್ತಾರೆ, ರಾಜ್ಯ ಸರ್ಕಾರ ರಾಜಕೀಯ ಮಾಡುತ್ತೆ ಅಂತ ಹೇಳಿದರೆ ಅವ್ರೇನು ಮಾಡ್ತಾರೆ?